ಈಗ ಅವ್ರು ಹೊರಗೆ ಬರೋ ತನಕ ಕಾಯಲೇಬೇಕು. ಹೊರಗೆ ಬಂದಿದ ತಕ್ಷಣ ಫಾಲೋ ಮಾಡಬೇಕು. ಯಾಕೆ ಹೀಗಾಯಿತು ಅಂತಲೇ ಅರ್ಥ ಆಗ್ತಿಲ್ವಲ್ಲ. ನಾನು ಯಾವತ್ತೂ ಮೊದಲು ಪಬ್ಲಿಕ್ ಜಾಗದಲ್ಲಿ ಈ ಥರ ನಿದ್ದೆ ಮಾಡ್ದವನಲ್ಲ, ಅಥವಾ ಮೂರ್ಛೆ ಹೋದವನೂ ಅಲ್ಲ. ಏನೋ ವಿಶ್ವ, ಇವ್ರು ಹೊರಗಡೆನೇ ಬರ್ತಿಲ್ಲ. ಇವ್ರು ನಿಜವಾಗ್ಲೂ ಆಫೀಸಲ್ಲೇ ಇದ್ದಾರಾ ಅಥವಾ ಅವ್ರು ಹೇಳಿದ ಥರ ಮೀಟಿಂಗಿಗೆ ಹೊರಗಡೆ ಏನಾದರೂ ಹೋಗಿದ್ದಾರಾ? ಯಾವುದೇ ಕಾರಣಕ್ಕೂ ಜಯಂತ್ ಅವ್ರನ್ನ ನಂಬಕ್ಕಾಗಲ್ಲ ಜಾನು. ಅವ್ರು ಎಂಥ ಕಿಲಾಡಿ ಅಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತು. ಹೌದು ವಿಶ್ವ, ಇರು, ಯಾವುದಕ್ಕೂ ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ. ಹಲೋ ಜಾನ್ವಿ ಅವರೇ, ಇದೇನಿದು ಇಷ್ಟು ಬೇಗ ನಾನು ನೆನಪಾಗೋಯ್ತಾ? ಹೌದು ರೀ, ಅದು ನಿಮ್ಮ ಬಗ್ಗೆ ತುಂಬ ಯೋಚನೆ ಆಗ್ತಿತ್ತು. ಮತ್ತೆಲ್ಲಿ ನೆನ್ನೆ ಆಗಿದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡಿರ್ತೀರೇನೋ ಅಂತ, ಅದಕ್ಕೆ ವಿಚಾರಿಸೋಣ ಅಂತ ಕಾಲ್ ಮಾಡಿದೆ. ನೀವು ನನ್ನ ಬಗ್ಗೆ ಇಷ್ಟೊಂದೆಲ್ಲ ಕಾಳಜಿ ತೋರಿಸಿದ್ರೆ ನಾನು ಗ್ಯಾರಂಟಿ ಚೆನ್ನಾಗಿರ್ತೀನಿ. ಅದು ಅಲ್ಲದೆ ಬೇರೆ ಏನರ ಬಗ್ಗೆನೂ ಯೋಚನೆ ಮಾಡಲ್ಲ, ಬರೀ ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರ್ತೀನಿ ನೋಡಿ. ನನ್ನ ಬಗ್ಗೆ ಏನೋ ಯೋಚನೆ ಮಾಡಬೇಡಿರಿ. ಆಫೀಸಲ್ಲಿದ್ದಾಗ ಕೆಲಸದ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಸರಿ, ಓಕೆ. ಅಂದಾಗೆ ನೀವು ಆಫೀಸಲ್ಲೇ ಇದ್ದೀರಾ? ಹೌದು ಜಾನ್ವಿ ಅವರೇ. ಯಾಕೆ ಕೇಳ್ತಾ ಇದ್ದೀರಿ? ಏನಾಯ್ತು? ಏನಿಲ್ಲ ರೀ, ನೀವು ಮೀಟಿಂಗಿಗೆಲ್ಲ ಹೋಗಬೇಕು ಹೊರಗಡೆ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಸುಮ್ಮನೆ ಕೇಳಿದೆ ಅಷ್ಟೆ. ಅದು ಯಾಕೋ ಮನಸ್ಸು ಸರಿ ಇಲ್ಲ ಅಂತ ಅನಿಸ್ತಾ ಇತ್ತು. ಸೊ ಅಲ್ಲಿಗೆ ಹೋಗೋದನ್ನು ಕ್ಯಾನ್ಸಲ್ ಮಾಡಿ ಈಗ ಸೀದಾ ಮನೆಗೆ ಬಂದ್ಬಿಡೋಣ ಅನ್ಕೋತಾ ಇದ್ದೀನಿ. ಬೇಡ ಬೇಡ ಬೇಡ, ಯಾಕೆ ಎಲ್ಲ ಮಾಡ್ತೀರಾ? ನೀವು ಮೊದಲು ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಬನ್ನಿ, ನಾನು ಮನೇಲೇ ಇರ್ತೀನಲ್ಲ. ಹುಷಾರು, ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಬೇಗ ಕೆಲಸ ಮುಗಿಸ್ಕೊಂಡು ಬಂದ್ಬಿಡಿ. ಸರಿ ಜಾನ್ವಿ ಅವರೇ, ಓಕೆ.